ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವುದಕ್ಕಾಗಿ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡುವ. ನನ್ನ ಮನವೇ, ಯೆಹೋವನನ್ನ ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನ ಕೀರ್ತಿಸಿರಿ. ನನ್ನ ಮನವೇ, ಕರ್ತನನ್ನ ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆಗಳು 5ನೇ ಅಧ್ಯಾಯ ಅರಸನಾದ ದಾವೀದನ ಬೆಳಗಿನ ಪ್ರಾರ್ಥನೆಯಾಗಿದೆ. ಮುಂಜಾನೆಯ ಸೂರ್ಯೋದಯದ ಪ್ರಾರ್ಥನೆಯಾಗಿದೆ. ದಯವಿಟ್ಟು ಒಮ್ಮೆ ತಾವು 5ನೇ ಅಧ್ಯಾಯ ಓದಿಕೊಳ್ಳಬೇಕು ಎಂಬುದಾಗಿ ವಿನಂತಿಸುತ್ತಾ, ಹೌದು ಪ್ರಿಯರೇ, ನಾವು ಒಮ್ಮೆ ಕೀರ್ತನೆಗಳು 5ನೇ ಅಧ್ಯಾಯ ಓದುವುದಾದರೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ, ಅರಸನಾದ ದಾವೀದನು ತನ್ನ ಬೆಳಗಿನ ಪ್ರಾರ್ಥನೆ ಕರ್ತನನ್ನ ಬೇಡಿಕೊಳ್ಳುವುದರೊಂದಿಗೆ ಇದು ಪ್ರಾರಂಭವಾಗುತ್ತದೆ. ದುಷ್ಟತನದ ಬಗ್ಗೆ ದೇವರ ಕೋಪವನ್ನ ಈ ಅಧ್ಯಾಯದಲ್ಲಿ ನೋಡ್ತೇವೆ. ಶತ್ರುಗಳ ವಿರುದ್ಧ ನಮ್ಮ ಹೆಜ್ಜೆ ಅಥವಾ ಮಾರ್ಗದರ್ಶನವನ್ನ ಬೇಡುವಂತಹ ಮತ್ತು ದೇವರ ಆಶೀರ್ವಾದದ ಭರವಸೆಯೊಂದಿಗೆ ಮುಕ್ತಾಯವಾಗುತ್ತದೆ. ಪ್ರಿಯರೇ, ಈ ಅಧ್ಯಾಯ ಮತ್ತು ಅರಸನಾದ ದಾವೀದನ ಮನಸ್ಥಿತಿ ನಾವು ನೋಡುವುದಾದರೆ, ಅರಸನಾದ ದಾವೀದನು ಸಾಧಾರಣ ವ್ಯಕ್ತಿಯಾಗಿ ದೇವರ ಸನ್ನಿಧಾನದಲ್ಲಿ ಆತನ ಸೂರ್ಯೋದಯದಲ್ಲಿ ಆತನ ಧ್ವನಿ ಕರ್ತನು ಕೇಳಲಿ ಎಂದು ಬೇಡುವವನಾಗಿದ್ದಾನೆ. 5:1-3 ನೋಡಿದಾಗ ಇದು ತಿಳಿದು ಬರುತ್ತದೆ. ಪ್ರತಿದಿನ ಮುಂಜಾನೆ ತನ್ನ ಜೀವನವನ್ನ ಕರ್ತನ ಮುಂದೆ ಇಡುವಾಗ ಮೌನವಾಗಿ ನರಳುವುದನ್ನು ಕೂಡ ನೋಡ್ತೇವೆ. ಪ್ರಿಯರೇ, ಒಮ್ಮೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ, ನಾವು ಕರ್ತನ ಮುಂದೆ ನಮ್ಮ ಪ್ರಾರ್ಥನೆಯ ರೀತಿ ಹೇಗಿದೆ ಎಂದು. ಪ್ರಿಯರೇ, ಎಂದಿಗೂ ಮರೆಯಬೇಡಿ, ಈಸ್ ಎ ಸೈಲೆಂಟ್ ಲಿಸನರ್. ನಾವು ಮೌನವಾಗಿಯೂ ಕರ್ತನ ಸನ್ನಿಧಾನದಲ್ಲಿ ನಮ್ಮ ಹೃದಯವನ್ನ ತೆರೆಯಬಹುದಾಗಿದೆ. ಅರಸನಾದ ದಾವೀದನಂತೆ ದಾವೀದನು ತನ್ನ ಶತ್ರುಗಳ ಕಾರಣದಿಂದ ಕರ್ತನ ಮಾರ್ಗದರ್ಶನವನ್ನ ಬೇಡುವುದನ್ನು ಸಹ ನಾವು ಈ ಅಧ್ಯಾಯದಲ್ಲಿ ನೋಡುವವರಾಗಿದ್ದೇವೆ. ಕರ್ತನು ದುಷ್ಟತನವನ್ನ ತಿರಸ್ಕರಿಸುವ ಮತ್ತು ಆತನು ಅದರಲ್ಲಿ ಸಂತೋಷಿಸುವುದಿಲ್ಲ ಎಂಬ ಆತ್ಮವಿಶ್ವಾಸದೊಡನೆ ಕೆಟ್ಟವರನ್ನ, ಸುಳ್ಳುಗಾರರನ್ನ, ಮೋಸ ಮಾಡುವವರನ್ನ ನಾಶ ಮಾಡುವ ಎಂದು ಅರಸನಾದ ದಾವೀದನು ಘೋಷಿಸುತ್ತಾನೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ಅಂಜ ಕಾರಣವಿಲ್ಲ. ನಾವು ಎದುರಿಸುತ್ತಿರುವ ಪರಿಸ್ಥಿತಿಗಳು ಏನೇ ಇರಲಿ, ಪರಾತ್ಪರನಾದ ತಂದೆಯಾದ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ದಾವೀದನಂತೆ ನೀತಿ ಮಾರ್ಗದಲ್ಲಿ ಆತ್ಮವಿಶ್ವಾಸದೊಡನೆ ಹೆಜ್ಜೆ ಮೂಡಿಸುವ ಕರ್ತನು ತನ್ನನ್ನು ಆಶ್ರಯಿಸುವವರನ್ನು ಆಶೀರ್ವದಿಸಿ ರಕ್ಷಿಸುವಾತನಾಗಿದ್ದಾನೆ. ಗುರಾಣಿಯಂತೆ ನಮ್ಮನ್ನು ಆತನ ಅನುಗ್ರಹದಿಂದ ಸುತ್ತುವರೆದಿರುವ ಅರಸನಾದ ದಾವೀದನು ಹೇಳುವಂತೆ 5:11-12 ನೋಡಿದಾಗ, ಕರ್ತನ ಅನುಗ್ರಹವು ನಮ್ಮನ್ನ ಸುತ್ತುವರೆದಿರುವುದು ಎಂಬ ಭರವಸೆಯೊಂದಿಗೆ ಈ ಅಧ್ಯಾಯವು ಅಥವಾ ದಾವೀದನ ಬೆಳಗಿನ ಪ್ರಾರ್ಥನೆ ಮುಕ್ತಾಯಗೊಳ್ಳುತ್ತದೆ. ಪ್ರಿಯರೇ, ಆತನ ನಾಮವನ್ನ ಪ್ರೀತಿಸುವವರಾದ ನಾವು ಆತನಲ್ಲಿ ಉಲ್ಲಾಸಗೊಳ್ಳುವವರಾಗಿ ಭರವಸೆಯಿಂದ ಆತನ ಅನುಗ್ರಹದಲ್ಲಿ ಜೀವಿಸುವ. ಆಮೇನ್, ಆಮೇನ್. ಗಾಡ್ ಬ್ಲೆಸ್. ಸ್ಟೇ ಬ್ಲೆಸ್ಡ್.